ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಮ್ಮನ್ನ ಎಂದಿಗೂ ಕೈಬಿಡದೆ ತೊರೆಯದೆ ಇರುವವರು ಯಾರು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದ ಕಡೆ ಭಾಗದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ನಮ್ಮನ್ನು ಉಂಟು ಮಾಡಿದ ದೇವರು ತಾನೇ ಹೇಳಿರುವ ಮಾತು, ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಈ ಲೋಕದ ಯಾತ್ರೆಯಲ್ಲಿ ನಮ್ಮ ಜೀವಿತದಲ್ಲಿ ಎಷ್ಟೋ ಜನರು ಪ್ರಿಯರಾಗಿ ಬರಬಹುದು, ಸ್ನೇಹಿತರಾಗಿ ಬರಬಹುದು, ಕುಟುಂಬದವರಾಗಿ ಬರಬಹುದು. ಆದರೆ ಕಡೆಯವರೆಗೆ ಎಷ್ಟು ಜನ ನಮ್ಮೊಟ್ಟಿಗೆ ಇರ್ತಾರೆ ಎಂಬುದಾಗಿ ನಾವು ನೆನೆಸುವುದಕ್ಕೆ ಅಸಾಧ್ಯವಾಗಿದೆ. ಆದರೆ ನಮ್ಮನ್ನು ಉಂಟು ಮಾಡಿದ ದೇವರು ಕಡೆಯವರೆಗೆ ನಮ್ಮ ಕೈ ಬಿಡದಂತೆ, ನಮ್ಮನ್ನ ತೊರೆಯದಂತೆ, ನಮ್ಮ ಜೊತೆಯಲ್ಲಿ ಇರುತ್ತೇನೆಂದು ವಾಗ್ದಾನ ಮಾಡಿದ್ದಾನೆ. ಅಂತ ದೇವರನ್ನ ನಾವು ಪಡೆದುಕೊಂಡಿದ್ದೇವೆ. ನಾವು ಧನ್ಯರು. ಆತನು ನಮ್ಮ ಕೈಗಳನ್ನ ಬಿಗಿಯಾಗಿ ಇಟ್ಟುಕೊಂಡಿದ್ದಾನೆ. ಪ್ರಿಯರೇ, ಈ ಲೋಕದ ಯಾತ್ರೆಯಲ್ಲಿ ಆತನು ಕಡೆಯವರೆಗೂ ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಎಷ್ಟೋ ಪರಿಸ್ಥಿತಿಗಳಲ್ಲಿ ನಮ್ಮ ಜೊತೆ ಇರುವವರು, ನಮ್ಮ ಪ್ರಿಯರು ಮಧ್ಯದಾರಿಯಲ್ಲಿ ನಮ್ಮ ಕೈ ಬಿಟ್ಟು ಹೋಗಬಹುದು, ನಮ್ಮನ್ನ ತೊರೆಯಬಹುದು, ತಳ್ಳಿ ಬಿಡಬಹುದು. ಅಂತ ಎಲ್ಲ ಪರಿಸ್ಥಿತಿಗಳ ಸಮಯದಲ್ಲಿ ನಮಗೆ ಮಾತು ಕೊಟ್ಟಿರುವಂತ, ವಾಗ್ದಾನ ಮಾಡಿರುವಂತ ನಮ್ಮ ತಂದೆಯಾದ ದೇವರ ಮಾತನ್ನ ನೆನಪು ಮಾಡಿಕೊಳ್ಳೋಣ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ತಪ್ಪು ದಾರಿಯಲ್ಲಿ ನಾವು ನಡೆಯುವಾಗಲೂ, ಅಕಸ್ಮಾತ್ ಆಗಿ ನಮ್ಮ ಜೀವಿತದಲ್ಲಿ ಏನೋ ಒಂದು ಘಟನೆ ನಡೆದು ಹೋದರೂ ನಮ್ಮ ಪ್ರಿಯರು, ನಮ್ಮ ಮನೆಯವರು ನಮ್ಮ ಕೈ ಬಿಟ್ಟು ನಮ್ಮನ್ನ ತೊರೆದು ತಳ್ಳಿಬಿಡಬಹುದು. ಆದರೆ ನಮ್ಮನ್ನ ಪ್ರೀತಿಸುವ ದೇವರು, ನಮಗಾಗಿ ತನ್ನ ಪ್ರಾಣವನ್ನ ಕೊಟ್ಟಿರುವಂತ ದೇವರು ನಮ್ಮನ್ನ ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಪ್ರಿಯರೇ, ಆತನ ಬಳಿಯಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ. ಆತನು ನಮ್ಮೊಟ್ಟಿಗೆ ಇದ್ದು ನಮಗೆ ಸಹಾಯ ನೀಡುವವನಾಗಿದ್ದಾನೆ, ನಮ್ಮನ್ನ ನೀಟಾದ ಮಾರ್ಗದಲ್ಲಿ ನಡೆಸುವವನಾಗಿದ್ದಾನೆ. ಆದ್ದರಿಂದ ನಮ್ಮ ಕೈಯನ್ನ ಹಿಡಿದಿರುವಂತ ದೇವರನ್ನ, ನಮ್ಮನ್ನ ತೊರೆಯದೇ ಇರುವಂತ ದೇವರನ್ನ ನಾವು ಅಂಟಿಕೊಂಡು ಜೀವಿಸಲಿಕ್ಕೆ ನಾವು ಅಭ್ಯಾಸ ಮಾಡೋಣ. ಯಾಕಂದರೆ ಈ ಲೋಕದಲ್ಲಿ ಎಷ್ಟು ಜನರು ನಮ್ಮನ್ನ ಕೈ ಹಿಡಿದು ನಡೆಸುವರೋ, ಎಷ್ಟು ಜನರು ನಮ್ಮ ಜೊತೆಯಲ್ಲಿ ಕೊನೆಯವರೆಗೂ ಇರುವರೋ ಅದು ನಮಗೆ ತಿಳಿದಿಲ್ಲ. ಆದರೆ ದೇವರು ನಮ್ಮ ಜೊತೆಯಲ್ಲಿ ಇರುವವನಾಗಿದ್ದಾನೆ, ಕಡೆಯವರೆಗೂ ನಮ್ಮನ್ನು ನಡೆಸುವವನಾಗಿದ್ದಾನೆ. ಅಂತ ದೇವರನ್ನ ನಾವು ಆತುಕೊಂಡವರಾಗಿ ನಮ್ಮ ಎಲ್ಲಾ ಪರಿಸ್ಥಿತಿಗಳಲ್ಲಿ ಆತನನ್ನ ಮುಂದಿಟ್ಟುಕೊಂಡು ಜೀವಿಸಲಿಕ್ಕೆ, ನಡೆಯಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.